ವೀಕ್ಷಕರೇ, ಸ್ನೇಹಿತರೆ, ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ರಘುರಾಮ್ ಮಾಡುವ ಪ್ರೀತಿಯ ನಮಸ್ಕಾರಗಳು. ಇದು ನಿರ್ದೇಶಕ ಅನ್ನೋ ನಿರ್ದೋಷಕ ಸರಣಿ ಸತ್ಯಮೇವ ಜಯತೆ. ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಚೆಲುವೆ ನಿನ್ನ ನೋಡಲು ಚಿತ್ರದ ತೆರೆಯ ಹಿಂದಿನ ಅಸಲಿ ಕಥೆಗಳು, ನಗ್ನ ಸತ್ಯಗಳು ನಿಮ್ಮ ಮುಂದೆ. ಲಾಸ್ಟ್ ಪ್ರೀವಿಯಸ್ ಎಪಿಸೋಡಲ್ಲಿ ಮಾತಾಡಿದ್ದೆ. ತುಂಬ ಪ್ರೀತಿ ಕೊಟ್ರಿ, ಬಹಳ ಒಳ್ಳೆ ನನಗೆ ಪಾಸಿಟಿವ್ ಆಗಿರೋ ಕಮೆಂಟ್ಸ್ನ ಕೊಟ್ರಿ. ಕಮೆಂಟ್ ಮಾಡಿದ ಪ್ರತಿಯೊಬ್ಬ ಗಣ್ಯರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಎಲ್ಲೋ ಒಂದು ಕಡೆ ಸ್ವಲ್ಪ ಅಂದರೆ ನಾನು ಹಾಗೆಲ್ಲ ಯಾವತ್ತೂ ಕ್ಯಾಮ್ರಾ ಮುಂದೆ ತುಂಬ ಎಮೋಷ್ನಲ್ ಆಗಿ ಕೋಪ ಸಿಟ್ಟಿಂದೆಲ್ಲ ಮಾತಾಡೋದಿಲ್ಲ. ಬಟ್ ಆ ಪರ್ಟಿಕ್ಯುಲರ್ ಎಪಿಸೋಡ್ ಯಾಕೋ ನನಗೆ ತುಂಬ ತಡೆದಿದ್ದೀನಿ ಸ್ನೇಹಿತರೆ ಮನಸ್ಸಿನಲ್ಲಿ. ಅದಲ್ಲದೆ ಈ ಥರ ಇಲ್ಲದೇ ಇರೋ ಅಲಿಗೇಷನ್ಸ್ಗಳು ಲಾಸ್ ಮಾಡಿಬಿಟ್ಟು ಅದು ಇದು ಅಂತೆಲ್ಲ ಹೇಳಿದಾಗ ಆ ವಿಡಿಯೋ ಡಾಕ್ಯುಮೆಂಟ್ ಯಾವಾಗ ಸಿಕ್ತೋ ಆವಾಗ ಸ್ವಲ್ಪ ನಾನು ಒಂಚೂರು ಎಮೋಷ್ನಲ್ ಆಗಿದ್ದು ನಿಜ. ಬಟ್ ಆದಷ್ಟು ಆ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊತೀನಿ. ಅದನ್ನೆಲ್ಲ ನಾನು ನಿಮ್ಗಳ ಮುಂದೆ ನಾನು ಆದಷ್ಟು ಪ್ಲೆಸೆಂಟ್ ಆಗಿರೋದಕ್ಕೆ ಇಷ್ಟಪಡ್ತೀನಿ. ಆ ಮುಖ ಬೇಡ ಅಂತಲೇ ಅಂದ್ಕೊಂಡಿದ್ದೀನಿ. ನನ್ನ ವೈಫು, ನನ್ನ ಮಗಳು ಕೂಡ ಅದನ್ನೇ ಹೇಳಿದ್ರು. ತುಂಬ ಜನ ಸ್ನೇಹಿತರು, ಕೆಲವರು ವೆಲ್ ವಿಷರ್ಸು ಕೂಡ ಅದೇ ಹೇಳಿದ್ರು. ಪ್ರೀವಿಯಸ್ ಎಪಿಸೋಡಲ್ಲಿ ಹೇಳಿದ್ದೆ ಅದೇ P9 ಸಂಸ್ಥೆದು ಏನೇನಾಯಿತು ಏನು ಅಂತ. ಎಲ್ಲೋ ಒಂದು ಕಡೆ ನನಗನ್ನಿಸಿದ್ದು, ಅವತ್ತಿಗೆ ಆ ಸಂಸ್ಥೆಗೆ ನಾವುಗಳು ಸಪೋರ್ಟ್ ಮಾಡಿದರೆ, ಅಂದರೆ ನಾನು ಮಾತಾಡ್ತಿರೋದು ನನ್ನ ಚಿತ್ರದಿಂದ ಮಾತ್ರ, ಬೇರೆ ಸಿನಿಮಾಗಳಿಗೆ ನನಗೆ ಸಂಬಂಧ ಇಲ್ಲ. ಒಂದು ಮಲ್ಟಿನ್ಯಾಷನಲ್ ಕಂಪ್ನಿ ಬಂದು ಒಂದು ಕನ್ನಡ ಚಿತ್ರದ ಮೇಲೆ ದುಡ್ಡನ್ನು ಹೂಡಿಕೆ ಹಾಕಬೇಕು ಅಂತ ಹೇಳಿದಾಗ ಕರೆಕ್ಟಾಗಿರೋ ಮಾರ್ಗದರ್ಶನನೋ ಅಥವಾ ಕರೆಕ್ಟಾಗಿರೋ ಸಹಕಾರನೋ ನಾವು ಕೊಟ್ಟಿದ್ದರೆ ಬಹುಶಃ ಅಂಥ ಇನ್ನಷ್ಟು ಸಂಸ್ಥೆಗಳು ನಮ್ಮ ಕರ್ನಾಟಕಕ್ಕೆ, ಕನ್ನಡ ಚಿತ್ರರಂಗಕ್ಕೆ ಬಂದಿರೋದು, ಸಾಕಷ್ಟು ಸಪೋರ್ಟ್ ಆಗಿರೋದು, ಒಳ್ಳೊಳ್ಳೆ ಪ್ರಯೋಗಗಳು ನಡೆದಿರೋದು. ಆದರೆ ನಮ್ಮ ದುರಾದೃಷ್ಟ ನಾವು ಅದನ್ನು ಉಳಿಸ್ಕೊಳ್ಳೋಕ್ಕಾಗಿಲ್ಲ. ಬಟ್ ಈಗಲೂ ಹೇಳ್ತಿದ್ದೀನಿ, ನನಗೆ ಇನ್ನೂ ರೀಸನ್ ಗೊತ್ತಾಗಿಲ್ಲ ಯಾಕೆ ಅವ್ರು ದೂರ ಆದರು ಅಂತ. ಇದಾದಮೇಲೆ ತುಂಬ ಜನ ಫೋನ್ಗಳು ಬಂತು, ಸಾಕಷ್ಟು ಜನ ಫೋನ್ ಮಾಡಿದ್ದಾರೆ. ಫೋನ್ ಮಾಡಿ ಶ್ರೀಯುತರು ಯಾರ್ಯಾರ ಹತ್ರ ದುಡ್ಡು ತೊಗೊಂಡಿದ್ದಾರೆ ಏನು ಅದೆಲ್ಲ ಹೇಳಿದ್ರು. ಬಟ್ ಅದೆಲ್ಲ ಅಪ್ರಸ್ತುತ. ನಾನು ಅವ್ರನ್ನ ಇಲ್ಲಿ ಟಾರ್ಗೆಟ್ ಮಾಡೋದಕ್ಕೆ ಈ ಪ್ರೋಗ್ರಾಮ್ ಮಾಡ್ತಾಯಿಲ್ಲ. ನಾನಿಲ್ಲಿರೋದು ನನ್ನ ಬಗ್ಗೆ ಬಂದಿರೋ ಆಪಾದನೆಗಳನ್ನ, ತೆರೆಯ ಹಿಂದಿರುವ ಕೆಲವು ಸತ್ಯ ವಿಚಾರಗಳನ್ನ ತಿಳಿಸೋದಕ್ಕೆ ಅಂತ ಹೇಳ್ತಾ ಮ್ಯಾಟ್ರಿಗೆ ಬರ್ತೀನಿ. ಟೆನ್ನಿಸ್ ಕೃಷ್ಣ ಸರ್, ತಾವು ಹೇಳಿದ್ದೀರಾ ಎಲ್ಲ ಕಡೆ, ಅಂದರೆ ರಘುರಾಮ್ ನನಗೆ ಅವಕಾಶ ಕೊಡಲಿಲ್ಲ, ಹೇಳಿಬಿಟ್ಟು ತಪ್ಪಿಸ್ಕೊಂಡು ಓಡಾಡ್ಬಿಟ್ಟ, ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಕೈಲಿ ಫೋನ್ ಎತ್ತಿಸ್ತಿದ್ದ, ಹಾಗೆ ಹೇಗೆ ಅಂತ. ಅವೆಲ್ಲ ಅಲ್ಲ, ಇದೆಲ್ಲ ಶುದ್ಧ ಸುಳ್ಳು. ಟೆನ್ನಿಸ್ ಕೃಷ್ಣ ಸರ್ಗೆ ನಾನು ಹೇಳಿದ ನಿಜ. ಇದರಲ್ಲಿ ಒಂದು ಕುಕ್ ಪಾತ್ರ ಬರೆದಿದ್ದೀನಿ ನಾನು, ಒಂದು ಅಡುಗೆ ಮಾಡೋವಂಥ ಒಬ್ಬ ವ್ಯಕ್ತಿಯ ಪಾತ್ರ. ಈ ಎಲ್ಲ ಕಡೆಯೂ ಹೋಗಬೇಕಲ್ಲ, ಕಾಮಿಡಿಗೆ ಒಂಚೂರು ಟ್ರ್ಯಾಕ್ ಬೇಕಾಗತ್ತೆ ಅಂದ್ಬಿಟ್ಟು ಟೆನ್ನಿಸ್ ಕೃಷ್ಣ ಸರ್ಗೆ ಒಂದು ಅಡಿಗೆ ಭಟ್ಟನ ಪಾತ್ರನ ನಾನು ಬರೆದಿದ್ದೆ. ಆ ಒಂದು ಸಿನಿಮಾದಲ್ಲಿ ಅಡುಗೆ ಮಾಡುವಂಥ ವ್ಯಕ್ತಿಯ ಪಾತ್ರನ ಅದಕ್ಕೊಂದು ಹ್ಯೂಮರ್ನೆಲ್ಲ ಮಿಕ್ಸ್ ಮಾಡಿ ಮಾಡೋಣ ಅಂತ. ಕಾಸ್ಟಿಂಗು, ನಂಬರ್ ಆಫ್ ಕಲಾವಿದರುಗಳು ಯಾವಾಗ ಪಟ್ಟಿ ಜಾಸ್ತಿ ಆಗ್ತಾ ಹೋಯಿತೋ ಆಗ ನನಗೆ ನನ್ನ ತಂಡದಿಂದ, ಯಾರೋ ಇದು ಒಬ್ಬರ ಮೇಲೆ ಅಂತೆಲ್ಲ ನಾನು ಸುಳ್ಳು ಹೇಳಲ್ಲ, ನಿರ್ಮಾಪಕರು ಹೇಳಿದ್ರು ಅದೆಲ್ಲ ಸುಳ್ಳು ಹೇಳಲ್ಲ, ಒಂದು ಚರ್ಚೆ ಬಂದಿದ್ದಂತೂ ನಿಜ. ಇಡೀ ತಂಡದಲ್ಲಿ, ಅದು ಪ್ರೊಡಕ್ಷನ್ ವಿಭಾಗದಿಂದ ಇರ್ಬೋದು, ಇಲ್ಲ ನಮ್ಮ ಡೈರೆಕ್ಷನ್ ಟೀಮಿಂದ ಇರ್ಬೋದು, ರೈಟಿಂಗ್ ಟೀಮಿಂದ ಇರ್ಬೋದು, ಒಂದಕ್ಕೊಂದು ಕ್ಯಾರೆಕ್ಟರ್ಗಳು ಬೆಳೆಸ್ಕೊಂಡು ಹೋಗ್ಬಿಟ್ರೆ ಯಾವ ಕ್ಯಾರೆಕ್ಟ್ರಿಗೂ ಜಸ್ಟಿಫೈ ಮಾಡೋದಕ್ಕಾಗೋದಿಲ್ಲ. ಆಮೇಲೆ ಅದು ಅಲ್ಲದೆ ಇಲ್ಲೇ ಎಲ್ಲರೂ ಆದರೆ ಓಕೆ, ಅಷ್ಟು ದೂರ ಅಷ್ಟು ಲೊಕೇಶನ್ಗಳಿಗೂ ಹೋಗ್ತಾ ಇರೋದ್ರಿಂದ ಒಬ್ಬ ವ್ಯಕ್ತಿ ಅಂತ ಇವಾಗ ಈಸಿಯಾಗಿ ಹೇಳ್ಬಿಡ್ತೀವಿ. ಆದರೆ ಆ ವ್ಯಕ್ತಿಯಿಂದ ಬರುವ, ಅಂದರೆ ಅವರ ಸಂಭಾವನೆ ಬಿಟ್ಟು ಒಂದು ಫ್ಲೈಟ್ ಟಿಕೆಟ್ ಇರ್ಬೋದು, ವೀಸಾ ಚಾರ್ಜಸ್ ಇರ್ಬೋದು, ಹೋಟೆಲ್ ಇರ್ಬೋದು, ಫುಡ್ ಇರ್ಬೋದು, ಎಲ್ಲವೂ ಎಕ್ಸ್ಟ್ರಾ ಹಾಕ್ಕೊಂಡು ಹೋಗುತ್ತೆ. ಅದು ರಿಯಲಿ ಸ್ಕ್ರಿಪ್ಟ್ಗೆ ಏನೋ ತುಂಬ ಹೆಲ್ಪ್ ಮಾಡೋಂಗಿದ್ರೆ ಓಕೆ, ಇಲ್ಲ ಅಂತಂದರೆ ನೆಸೆಸಿಟಿ ಇಲ್ಲ ಅಂತ ಒಂದು ಚರ್ಚೆ ಬಂತು. ಇವತ್ತಿಗೂ ಟೆನ್ನಿಸ್ ಕೃಷ್ಣ ಸರ್, ಚೆಲುವೆ ನಿನ್ನ ನೋಡಲು ನೋಡಿ, ನಿಮ್ಗೆ ಹೇಳಿದ ಪಾತ್ರನ ನಾನು ಶೂಟೇ ಮಾಡಿಲ್ಲ, ಅಥವಾ ನಿಮ್ಗೆ ಹೇಳ್ಬಿಟ್ಟು ಇನ್ಯಾರನ್ನೋ ಕರೆದ್ಬಿಟ್ಟು ನಾನು ಅದರಲ್ಲಿ ಆ್ಯಕ್ಟ್ ಮಾಡಿಸ್ಲಿಲ್ಲ. ಹಾಗಾಗಿ ಆ ಪಾತ್ರನೇ ನಾವು ಆ ಚಿತ್ರದಲ್ಲಿ ಸ್ಕ್ರಿಪ್ಟ್ ಲೆವೆಲಲ್ಲೇ ನಾವು ಅದು ಬೇಡ ಅಂತ ಅಂದ್ಕೊಂಡಿದ್ದರಿಂದ ನಿಮ್ಮನ್ನು ನಾನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಇದಾದಮೇಲೂ ಸಾಕಷ್ಟು ಸಂದರ್ಭಗಳಲ್ಲಿ ನೀವು ಸಿಕ್ಕಿದ್ದೀವಿ, ಈ ವಿಚಾರಗಳನ್ನ ಮಾತಾಡಿದ್ದೀನಿ. ಇವಾಗ ಲಾಸ್ಟ್ ಎಪಿಸೋಡಲ್ಲಿ ನಾನೊಂದು ಶಾರ್ಟ್ ಹಾಕಿದ್ದೆ, ದೋಣಿ ಸಾಗಲಿನಲ್ಲಿ ಫಸ್ಟು ನೀವು ನನಗೆ ಬಾಲ್ ಎಸೆದ್ರಿ, ಅದು ನನ್ನ ಪ್ರೈವೇಟ್ ಪಾರ್ಟಿಗೆ ಬಿತ್ತು ಅಂತ. ನಾನು ಕೂತ್ಕೊಂಡು ಹೇಳ್ಬಿಡ್ಬೋದಲ್ಲ, ಇವಾಗ ಜನಗಳು ನೋಡ್ತಾರೆ, ಆ ವಿಜುವಲ್ನ ಹಾಕ್ಬಿಟ್ಟು ನೀವು ಬೇಕು ಅಂತ ಹೊಡೆದು ಹೋಗ್ಬಿಟ್ರಿ ಟೆನ್ನಿಸ್ ಕೃಷ್ಣ ಸರ್ ಅಂತ. ಅದು ನೀವು ಬೇಕು ಅಂತ ಹೊಡೆದಿದ್ದಲ್ಲ, ಪ್ಯಾಕಪ್ ಮಾಡಬೇಕು ಅಂತ ಅರ್ಜೆನ್ಸಿ ಇತ್ತು, ನಿಮಗೂ ಗೊತ್ತಿಲ್ಲದೆ ನೀವು ಬಾಲ್ನ ಎಸೆದ್ಬಿಟ್ಟು ಹೋದ್ರಿ. ಆದರೆ ನೀವು ಅದಾದಮೇಲೆ ಹೇಗಿದೆಯಾ ರಘು ಅಂತ ಕೂಡ ನನ್ನನ್ನು ಕೇಳಲಿಲ್ಲ, ನೀವು ಹೋಗೋದ್ರಲ್ಲೇ ಇದ್ರಿ. ಅಲ್ಲಿದ್ದ ಬೇರೆ ನಮ್ಮ ಪ್ರೊಡಕ್ಷನ್ ಹುಡುಗರು, ಸೆಟ್ ಹುಡುಗರು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರು, ರಾಜೇಂದ್ರ ಸಿಂಗ್ ಬಾಬು ಅವರು, ಆ ಸಿನಿಮಾಗೆ ಕೆಲಸ ಮಾಡಿದಂಥ ಅಸೋಸಿಯೇಟ್ ಡೈರೆಕ್ಟರ್ ಕಿಟ್ಟಿ ರಂಗಮಂಚ ಅವರು ನನ್ನನ್ನು ಆರೈಕೆ ಮಾಡಿ ಅರ್ಧ ಗಂಟೆ ಸುಧಾರಿಸ್ಕೊಂಡ ಮೇಲೆ
ನನ್ನ ಜೊತೆಗೆ ನನ್ನ ಫ್ರೆಂಡ್ ಬಂದಿದ್ದ, ಅವನು ನನ್ನನ್ನು ಕರ್ಕೊಂಡು ಹೋಗಿದ್ದು. ಸೊ ಬ್ಲೇಮ್ ಮಾಡಬೇಕು, ಅಲಿಗೇಷನ್ಸ್ ಮಾಡಬೇಕು ಅಂದರೆ ಟೆನಿಸ್ ಕೃಷ್ಣ ಸರ್ ನಾನು ಹೇಳ್ಬಿಡ್ಬೋದು ಅದನ್ನು. ಬಾಲ್ ಎಸೆದ್ಬಿಟ್ರು ಬೇಕು ಅಂತ ನಾನು ನನಗೆ ನೋವು ಕೊಡಬೇಕು ಅಂತಲೇ ನನಗೆ ಹಂಗೆಲ್ಲ ಸುಳ್ಳು ಹೇಳಿದಿರಲ್ಲ ನೀವು ನನ್ನ ಬಗ್ಗೆ, ಆ ಥರ ನನಗೆ ನಿಮ್ಮ ಬಗ್ಗೆ ಸುಳ್ಳು ಹೇಳೋದಕ್ಕೆ ಇಷ್ಟ ಇಲ್ಲ. ಯಾಕೆಂದರೆ ನಿಮ್ಮ ಚಿತ್ರಗಳನ್ನೆಲ್ಲ ನೋಡ್ಕೊಂಡು ಬೆಳೆದವ್ರು ನಾವು, ಗೌರವ ಕೊಡ್ತೀವಿ. ಯಾರೇ ವ್ಯಕ್ತಿ ಮೇಲೆ ನೀವು ಒಂದು ಆಪಾದನೆ ಮಾಡಬೇಕಾದ್ರೆ ಆವತ್ತಿನ ಆ ಕ್ಷಣದ ಒಂದು ಪ್ರಾಮಿನೆನ್ಸ್ ತೊಗೊಳೋದಕ್ಕೆ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳ್ದೆ. ನಿಮ್ಗೆ ಹೇಳೋಷ್ಟು ದೊಡ್ಡವನು ಅಲ್ಲ ಅಂತ ಕೆಲವರು ಅನ್ಕೋಬೋದು, ಬಟ್ ತಪ್ಪು ಮಾಡಿದ್ದನ್ನು ಹೇಳೋದಕ್ಕೆ ದೊಡ್ಡವರು ಸಣ್ಣವರು ಅಂತ ಬರಲ್ಲ. ಅನಿಸಿದ್ದನ್ನು ನೇರವಾಗಿ ಹೇಳೋದು ನನ್ನ ಅಭ್ಯಾಸ, ಹೇಳಿದ್ದೀನಿ. ಹೀಗಾಗಿ ಟೆನಿಸ್ ಕೃಷ್ಣ ಅವರು ಈ ಚಿತ್ರದಲ್ಲಿ ಆಯ್ಕೆ ಆಗೋದಕ್ಕಾಗಲಿಲ್ಲ. ಸೊ ದಿಸ್ ಇಸ್ ದ ರೀಸನ್. ಅವ್ರಿಗೆ ಅಂತ ರಚಿಸಿದ ಪಾತ್ರ ನಾವು ಸಿನಿಮಾನಲ್ಲೇ ಬಳಸಲಿಲ್ಲ, ಸಿನಿಮಾನಲ್ಲೇ ಇಲ್ಲ. ಇದಾದಮೇಲೆ ಈ ಚಿತ್ರಕ್ಕೆ ಸೇರ್ಪಡೆಯಾದಂಥ ಮತ್ತೊಬ್ಬ ಟೆಕ್ನಿಷಿಯನ್ ನಮ್ಮ ಚಿಂತನ್ ಅವರು ನಮ್ಮ ಶ್ರೀ ದಿನಕರ್ ತೂಗುದೀಪ ಅವ್ರ ಜೊತೆಯಲ್ಲಿ ಚಿತ್ರದಲ್ಲಿ ಕೆಲಸ ಮಾಡಿದರು. ತುಂಬ ಒಳ್ಳೆಯ ರೈಟರ್, ಬಹಳ ಒಳ್ಳೆಯ ಬರಹಗಾರ. ನನ್ನ ಚೆಲುವೆ ನಿನ್ನ ನೋಡಲು ಚಿತ್ರಕ್ಕೆ ಇವತ್ತು ವಾಟ್ ಎವರ್ ರಿಸಲ್ಟ್ ಏನೇ ಇರಲಿ, ಅದರಲ್ಲಿ ಒನ್ ಆಫ್ ದ ಮೇಜರ್ ಕಡೆಗೆ ತುಂಬ ಒಳ್ಳೊಳ್ಳೆ ಡೈಲಾಗ್ಗಳು ಬರೆದ್ರು. ಒಂದೊಂದೇ ಲೈನಲ್ಲಿ ಅನ್ನಕ್ಕೂ ದಾನಕ್ಕೂ ಇಲ್ಲ ಅನ್ನಬಾರ್ದು, ಈ ಥರದ್ದೆಲ್ಲನೂ ಪಂಚ್ ಲೈನ್ಗಳು ತುಂಬ ಚೆನ್ನಾಗಿ ಬರೆದ್ರು. ಚಿಂತನ್ನವ್ರ ಸ್ಪೆಷಾಲಿಟಿನೇ ಅದು. ದಿನಕರ್ ಅವರು ಸುಮಾರು ಕಡೆ ಹೇಳಿದ್ದಾರೆ, ಅವರು ತುಂಬ ದೊಡ್ಡ ವಿಷಯನ ಭಾಳ ಸಿಂಪಲಾಗಿ ಬರೆದು ಬಿಡ್ತಾರೆ, ನಿಜವಾದ ಸರಸ್ವತಿ ಪುತ್ರ. ಚಿಂತನ್ನವ್ರು ಬಂದು ಸ್ಕ್ರಿಪ್ಟ್ ಡಿಸ್ಕಷನ್ ಕೂತ್ಕೊಂಡ್ರು. ಇಲ್ಲಿ ತುಂಬ ಜನ ಕಮೆಂಟ್ ಮಾಡ್ತಿದ್ರು ಅವತ್ತಿನ ದಿವಸದಲ್ಲಿ, ಇವಾಗ ಕಮೆಂಟ್ ಮಾಡ್ತಿಲ್ಲ. ಅವತ್ತಿನ ದಿವಸದಲ್ಲಿ ಹೇಳಿದೆ ನಿಮ್ಮ ಪಿಕ್ಚರ್ ಸೀರಿಯಸ್ ಮಾಡಿಬಿಟ್ಟಿದ್ಯಾ, ಕಾಮಿಡಿ ಇಲ್ಲ ನಿಮ್ಮ ಪಿಕ್ಚರಲ್ಲಿ. ಎಲ್ಲನೂ ಇತ್ತು ಸ್ನೇಹಿತರೆ, ಎಲ್ಲವೂ ಬರ್ಕೊಂಡಿದ್ವಿ. ಆ ಸ್ಕ್ರಿಪ್ಟ್ ಇವತ್ತಿಗೂ ನನ್ನ ಹತ್ರ ಇದೆ. ಶರಣ್ ಸರ್ನ ನಾನು ಕೇಳಿದ್ದೆ ಒಂದು ಪಾತ್ರಕ್ಕೆ, ಆದರೆ ಶರಣ್ ಸರು ನನಗೆ ಫೋನ್ ಮಾಡಿದ್ರು, ಒಟ್ಟಿಗೆ ಡೇಟ್ ಬೇಕಾಗಿತ್ತು ಅಂದರೆ. ಯಾಕೆಂತಂದರೆ ಅಬ್ರಾಡ್ ಶೂಟಿಂಗ್ಗೆ ಫಸ್ಟು ಜಾರ್ಡನ್ ಆ್ಯಂಡ್ ದುಬೈದು ಬಂದ್ಬಿಟ್ಟು ಒಂದು 25 ದಿವಸ, ಆಮೇಲೆ ಪ್ಯಾರಿಸ್ ಆ್ಯಂಡ್ ರೋಮ್ದು ಒಂದು 10-15 ದಿವಸ, ಒಂದು 35-40 ದಿವಸ ಒಟ್ಟಿಗೆ ಡೇಟ್ ಬೇಕಿತ್ತು. ಅಂದರೆ ಶೆಡ್ಯೂಲ್ ವೈಸ್ ಒಟ್ಟಿಗೆ ಒಂದು ಸತಿ 25 ದಿವಸ, ಇನ್ನೊಂದು ಸತಿ 15 ದಿವಸ. ಶರಣ್ ಸರ್ ಒಂದೇ ಮಾತಾಡಿದ್ರು. ಅವತ್ತಿಗೆ ಅವರು ತುಂಬ ಬ್ಯುಸಿಯೆಸ್ಟ್ ಒಬ್ಬ ಹಾಸ್ಯ ಕಲಾವಿದ, ಕಾಮಿಡಿ ಆ್ಯಕ್ಟ್ರು. ಅವಾಗ ಇನ್ನೂ ಹೀರೋ ಆಗಿರಲಿಲ್ಲ ಶರಣ್ ಸರು. ಅವ್ರು ಒಂದೇ ಮಾತು ಹೇಳಿದ್ದು ನನಗೆ, ರಘುಜಿ ನಾನು ನಿಮ್ಮ ಪಿಕ್ಚರ್ ಮಾಡ್ತೀನಿ, ನಾನು ನಿಮಗೆ ಇದು ಮಾಡ್ತೀನಿ, ಮತ್ತು ನಂದು ಒಂದು ಕಂಡೀಷನ್ ಇದೆ. ಏನು ಶರಣ್ಜಿ? ಶ್ರೀಯುತರು ಹಿಂದಿನ ಸಿನಿಮಾ 7 o'clock ಸಿನಿಮಾದಲ್ಲಿ ನಾನು ಪಾತ್ರ ಮಾಡಿದ್ದೆ, ಶ್ರೀಯುತ NM ಸುರೇಶ್ ಅವರ ಸಿನಿಮಾದಲ್ಲಿ. ನನಗೆ ಪೇಮೆಂಟ್ಗಳು ಕೊಟ್ಟೇ ಇಲ್ಲ. ಇದನ್ನು ಶರಣ್ ಸರೇ ನನಗೆ ಹೇಳಿದ್ದು. ನೀವು ಹಣಕಾಸಿನ ಜವಾಬ್ದಾರಿ ತೊಗೊತೀರಾ ಅನ್ನೋದಾಯಿತು ಅಂತಂದರೆ ನಾನು ನಿಮ್ಮ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡ್ತೀನಿ. ನನಗೆ ಅವತ್ತಿನ ಮೂಮೆಂಟಲ್ಲಿ ಆ ಜವಾಬ್ದಾರಿ ಶರಣ್ ಅವರ ವಿಚಾರದಲ್ಲಿ ತೊಗೊಳೋದಕ್ಕೆ ಭಯ ಬಂತು. ಯಾಕೆಂದರೆ ಅವರೊಬ್ಬರು ಎಸ್ಟಾಬ್ಲಿಷ್ ಸ್ಟಾರು. ನಾನು ನನ್ನ ಸಿನಿಮಾ ಪಾತ್ರಕ್ಕೆ ಅವ್ರು ಬೇಕು ಅಂತ ಒಪ್ಪಿಸಿ ಅವ್ರನ್ನ ಒಳಗಡೆ ಕರ್ಕೊಂಡು ನಾಳೆ ಕೊಡ್ಸೋಕ್ಕಾಗಿಲ್ಲ ಅಂದರೆ ಇವತ್ತಿಗೂ ಒಳ್ಳೆ ಸ್ನೇಹಿತರು ಶರಣ್ ಅವರು. ಶರಣ್ ಸರ್ ನಿಮ್ಮ ಹತ್ರನೂ ತುಂಬ ಸತಿ ಹೇಳಿದ್ದೀನಿ, ನಿಮ್ಮದೊಂದು ಸಿನಿಮಾ ಡೈರೆಕ್ಟ್ ಮಾಡಬೇಕು ಅಂತ ನನಗೆ ಆಸೆ ಇದೆ. ನೋಡೋಣ, ದೇವ್ರ ಅವಕಾಶ ಕೊಟ್ಟರೆ ಮಾಡೋ ಆಸೆ ಖಂಡಿತ ಇದೆ. ಗಣಪಂದು ನಿಮ್ಮಿಬ್ಬರು ಸಿನಿಮಾ ಮಾಡೋಕ್ಕೆ ನಂಗೆ ತುಂಬ ಆಸೆ ಇದೆ. ನೋಡೋಣ, ದೇವ್ರ ಅವಕಾಶ ಕೊಟ್ಟರೆ ಮಾಡ್ತೀನಿ. ಸೊ ಈ ನಿಟ್ಟಿನಲ್ಲಿ ನಾನು ಶರಣ್ ಅವ್ರನ್ನ ಆ ಪಾತ್ರಕ್ಕೆ ಹಾಕ್ಕೊಳ್ಳಿಲ್ಲ. ಆಗ ಏನಾಯಿತು, ಕಾಮಿಡಿ ಅಂತ ನಾವೇನು ಬರೆದಿದ್ವಿ ಅದನ್ನು ಸುಮ್ಮನೆ ಇಟ್ಟು ಬೇರೆ ಏನೋ ಹಾಕಿ, ನನಗೆ ಬೇರೆ ಪಾತ್ರ ಯಾವುದು ಆ ಶರಣ್ ಅವರ ಅವತ್ತಿನ ಒಂದು ಇಮೇಜು ಅಥವಾ ಅವತ್ತಿನ ಒಂದು ಟೈಮಿಂಗ್ ಏನಿತ್ತು ಅದಕ್ಕಿನ್ನು ಯಾರೂ ನನಗೆ ಹೊಂದಲಿಲ್ಲ, ಯಾರೂ ಕಾಣಿಸ್ಲಿಲ್ಲ. ಕೇಳಿದ್ಬಿಟ್ಟು ಟೆನಿಸ್ ಕೃಷ್ಣ ಅವ್ರನ್ನೇ ನೀವು ಆ ಪಾತ್ರಕ್ಕೆ ಹಾಕ್ಬೋದಾಗಿತ್ತಿಲ್ಲ. ಇಲ್ಲ, ಟೆನಿಸ್ ಕೃಷ್ಣ ಅವರ ಏಜ್ ಗ್ರೂಪ್ ಬೇರೆ ಇತ್ತು, ಶರಣ್ ಅವರ ಏಜ್ ಗ್ರೂಪ್ ಬೇರೆ ಇತ್ತು. ನಾವು ಬರೆದಂಥ ಹಾಸ್ಯ ಸನ್ನಿವೇಶಗಳು ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಬರೆದಿದ್ದು. ಸೊ ಟೆನಿಸ್ ಕೃಷ್ಣ ಅವರು ಫಿಟ್ ಆಗ್ತಿರಲಿಲ್ಲ. ಆಗಿದ್ದರೆ ಖಂಡಿತ ಟೆನಿಸ್ ಕೃಷ್ಣ ಅವ್ರನ್ನೇ ಆಗ್ತಿದ್ದೆ. ಅವರು ಒಬ್ಬ ಅಪ್ರತಿಮ ಹಾಸ್ಯ ಕಲಾವಿದರು. ಆವಾಗಲೇ ಸ್ವಲ್ಪ ಒಂದು ಫ್ರೆಂಡ್ ಕ್ಯಾರೆಕ್ಟರ್ ಥರ ಮಾಡೋಣ, ಇವರಿಬ್ಬರು ಅನಾಥರು, ಇವ್ರ ಜೊತೆಗೆ ಯಾರೂ ಇಲ್ಲ, ಒಂದು ಸ್ವಲ್ಪ ಒಂಚೂರು ಸೀರಿಯಸ್ ಮಾಡೋಣ ಅಂತ ಡಿಸ್ಕಸ್ ಮಾಡಿ ತರುಣ್ ಸುಧೀರ್ ಅವರು ಬಂದರು. ತರುಣ್ ಸುಧೀರ್ ಅವರು ಬರೀ ಕಲಾವಿದರಾಗಿ ಮಾತ್ರ ಅಲ್ಲ, ಈ ಸಿನಿಮಾದ ಸ್ಕ್ರಿಪ್ಟಿಂಗಲ್ಲಿ ಕೂಡ ತರುಣ್ ಅವರು ನನ್ನ ಜೊತೆ ಕೂತಿದ್ರು. ಅಂದರೆ ಆ ಸಿನಿಮಾದಲ್ಲಿ ಅವ್ರು ಮಾಡಿರೋದನ್ನು ಅವ್ರ ಕ್ರೆಡಿಟ್ ನಾನು ಕೊಡಲೇಬೇಕು. ಅವತ್ತಿಗೆ ಜನ ಕೆಲವರು ಅದನ್ನು ಇಷ್ಟಪಟ್ಟಿದ್ರು. ತರುಣ್, ಅದು ನಿಮಗೆ ಹೋಗಬೇಕು ಕ್ರೆಡಿಟು. ಅಂದರೆ ಒಬ್ರಿಗೊಬ್ಬರು ಫ್ರೆಂಡ್ಸ್, ಇವಾಗ ಮಗ, ಮಚ, ಶಿಷ್ಯ, ಗುರು, ಈ ಥರ ಎಲ್ಲ ವಾಟ್ ಎವರ್ ಈ ಲೋಕಾರೂಢಿಯಾಗಿ ಪದಗಳು ಬಳಸೋದು ಕಾಮನ್ ಅಲ್ವಾ. ಆವಾಗ ತರುಣ್ ಒಂದು ಐಡಿಯಾ ಕೊಟ್ಟರು. ಗುರುಗಳೇ, ನಾವು ಅಣ್ಣವ್ರ ಸಿನಿಮಾಗಳು, ವಿಷ್ಣು ಸರ್ ಸಿನಿಮಾಗಳು ಹೆಸರುಗಳನ್ನ ಒಂದೊಂದು ಸಿಚುವೇಷನಲ್ಲಿ ಅಪ್ಪ ದಾರಿ ತಪ್ಪಿದ ಮಗ, ಹೇಳೋ ತಂದೆಗೆ ತಕ್ಕ ಮಗ, ಈ ಥರದ್ದೊಂದು ಕಾಯಿನ್ಗಳನ್ನ ಮಾಡ್ಕೊಳ್ಳೋಣ, ಅದು ಒಂಥರ ವರ್ಕೌಟ್ ಆಗುತ್ತೆ, ಫ್ಯಾನ್ಸ್ ಖುಷಿ ಆಗುತ್ತೆ ಅನ್ನೋ ಈ ಐಡಿಯಾ ಕೊಟ್ಟಿದ್ದೆ ತರುಣ್ ಸುಧೀರ್ ಅವರು. ಥ್ಯಾಂಕ್ ಯು ತರುಣ್. ಸೊ ನನ್ನ ಜೊತೆ ಸ್ಕ್ರಿಪ್ಟಲ್ಲಿ ತರುಣ್ ಅವ್ರು ಬಂದರು, ಕಲಾವಿದರಾಗಿ ಬಂದರು. ಅದಾದಮೇಲೆ ವೆಂಕಟೇಶ್ ಪ್ರಸಾದ್ ಅಂತ ಒಬ್ಬರು ಆರ್ಟಿಸ್ಟು, ಅದೊಂದು ಹೊಸದಾಗಿ ಮದುವೆ ಆಗಿರೋ ಕಪಲ್, ಅವರು ನನ್ನ ಸ್ನೇಹಿತರೆ. ಅವರು ಅದೊಂದು ಸಾಕಷ್ಟು ಸಿನಿಮಾಗಳಲ್ಲಿ ಮಾಡಿದರು. ಅವರು ಆಫ್ಕೋರ್ಸ್ ನನ್ನ ಫ್ರೆಂಡು ಅನ್ನೋ ಒಂದು ಉದ್ದೇಶದಿಂದನೇ ಅವ್ರನ್ನ ಕಾಸ್ಟ್ ಮಾಡಿದ್ದು. ಅದಾದಮೇಲೆ ಸಂಗೀತ ಮೇಡಮ್ ಅವ್ರು ಬಂದರು, ಸಂಗೀತ ಅವ್ರ ಮಗ ಬಂದರು, ನಿಕ್ಕು ಅಂತ ಪಾತ್ರ, ನಿಖಿಲ್ ಅವ್ರ ನಿಜವಾದ ಹೆಸರು ನಾವು ನಿಕ್ಕು ಅಂತಲೇ ಇಟ್ವಿ. ನಿಖಿಲ್ ಅವ್ರು ಬಂದರು. ತಾಯಿ ಮಗುನ ಇರೋವಂಥ ಒಂದು ಪಾತ್ರ, ಒಂದು ತಾಯಿ ಅವ್ರ ಮಗನ್ನೇ ಕರ್ಕೊಂಬಂದ್ಬಿಟ್ರೆ ನಮ್ಗೆ ಇನ್ನೊಂದು ರೂಮು, ಆ ಮಗುಗೊಂದು ಪೇರೆಂಟ್ ಬರೋದು
ಎಕ್ಸ್ಟ್ರಾ ಬರ್ಡನ್ಗಳಾಗಲ್ಲ ಅನ್ನೋದು ಇದೆಲ್ಲವೂ ಮ್ಯಾಥಮೆಟಿಕ್ಸೇನೆ. ಇದೊಂದು ಥರ. ಆಮೇಲೆ ಶಾಂತಮ್ಮ ಅಜ್ಜಿ ಬಂದರು, ಚಿತ್ರಾಶಣೆ ಮೇಡಮ್ ಅವ್ರು ಬಂದರು, ಎಡಕಲು ಗುಡ್ಡದ ಚಂದ್ರಶೇಖರ್ ಅವ್ರಿಗೆ ತುಂಬ ಒಂದು ಬಹಳ ದಿವಸ ಆದಮೇಲೆ ಕಮ್ಬ್ಯಾಕ್ ಸಿನಿಮಾ. ನಾನು ಹೋಗಿ ಎಲ್ಲ ಒಪ್ಪಿಸಿ ಮಾಡ್ಕೊಂಡು ಬಂದೆ. ಆದರೆ ನಮ್ಮ ಶ್ರೀಯುತರು ಹೋಗಿ ಕಾರಂಜಿ ಸಿನಿಮಾದಲ್ಲಿ ಅವ್ರನ್ನ ಆ್ಯಕ್ಟ್ ಮಾಡಿಸ್ಬಿಟ್ರು. ನಾವು ಕೊಟ್ಟಿದ್ದು ಫಸ್ಟ್ ಅಡ್ವಾನ್ಸ್. ನಾವು ಕಾರಂಜಿ ಅವ್ರದ್ದೇ ಸಿನಿಮಾದಲ್ಲಿ ಅವ್ರು ಫಸ್ಟ್ ಬಂತು. ಅಂದರೆ ನನಗಿದ್ದಿದ್ದು ಇವತ್ತೇನು ಅಪರೂಪವಾಗಿರೋ ಕಲಾವಿದರನ್ನ ಹುಡುಕಿನ ಸಂದರ್ಶನ ಮಾಡ್ತಿದ್ದೀನಿ ಅಷ್ಟೇ ಅಲ್ಲ, ಅವತ್ತಿನ ದಿವಸದಲ್ಲೂ ಅಪರೂಪವಾಗಿರೋ ಕಲಾವಿದರನ್ನ ಬಳಸೋಣ ಅಂತ ನನ್ನ ಒಂದು ಉದ್ದೇಶ ಆಗಿತ್ತು. ಸೊ ಎಡಕಲು ಚಂದ್ರಶೇಖರ್ ಅವ್ರು ಬಂದರು, ಅವಿನಾಶ್ ಸರ್ ಬಂದರು, ವಿನಯಾ ಪ್ರಸಾದ್ ಮೇಡಮ್ ಅವ್ರು ಬಂದರು, ನಮ್ಮ ದತ್ತಣ್ಣ ಸಾಹೇಬರು ಬಂದರು, ಶಶಾಂತಮ್ಮ ಅಜ್ಜಿಗೆ ಪೇರಾಗಿ. ಹೀಗೆ ಕಲಾವಿದರು ಎಲ್ಲರೂ ಆಯ್ಕೆ ಹಾಕ್ಕೊಂಡು ಹೋದರು. ಕಬೀರ್ ಲಾಲ್ ಕ್ಯಾಮ್ರಾಮನ್ ಅಂತ ಎಲ್ಲ ಫಿಕ್ಸ್ ಆಯಿತು. ಪಾತ್ರಗಳ ಆಯ್ಕೆ ಎಲ್ಲ ಆಲ್ಮೋಸ್ಟ್ ಮುಗೀತು. ಇನ್ನು ನಾಗಶೇಖರ್ ಅವ್ರ ಪಾತ್ರ ಅದನ್ನು ನಾನು ತಿಳಿಸ್ಲೇಬೇಕು. ಯಾಕೆಂತಂದರೆ ನಾಗಶೇಖರ್ ಅವ್ರ ಪಾತ್ರ ಎಲ್ಲ ನೀವು ನೋಡಿರೋದು ಯಾವುದು ಫಾರಿನಲ್ಲಿ ಬಂದಿರೋದಲ್ಲ, ಎಲ್ಲ ಇಲ್ಲೇ ಶೂಟ್ ಮಾಡಿರೋದು. ಫಾರಿನ್ ಮನೆ ಮ್ಯಾಚಿಂಗ್ ಎಲ್ಲ ನಾವಿಲ್ಲೇ ಮಾಡಿರೋದು. ಸಾಧು ಕೋಕಿಲ ಸರ್ನ ನಾನು ಆ ಪಾತ್ರ ಕೇಳಿದೆ. ಆ ಪಾತ್ರನ ಬೇರೆ ಈ ಥರ ಇರಲಿಲ್ಲ. ನಾಗಶೇಖರ್ ಅವ್ರದ್ದು ಏನಿದೆ ಈ ಥರ ಪಾತ್ರ ಇರಲಿಲ್ಲ. ಅಂದರೆ ಅವ್ರ ಮನೆ ವರ್ಕರೇ, ಫಾರಿನಲ್ಲಿರೋ ಮನೆ ವರ್ಕರೇ, ಆದರೆ ಕ್ಯಾರೆಕ್ಟ್ರ್ ಈ ಥರ ಇರಲಿಲ್ಲ. ನಾಗಶೇಖರನ್ನ ಏನಕ್ಕೆ ಬಂದರು ಅಂತಂದರೆ ಸಾಧು ಅವ್ರದ್ದು ಎಗೇನ್ ಅವತ್ತಿನ ದಿವಸದಲ್ಲಿ ತುಂಬ ಬ್ಯುಸಿ ಆರ್ಟಿಸ್ಟ್, ಅವ್ರ ರೆಮ್ಯುನರೇಷನ್ ನಾನು ಕೊಡೋಕ್ಕಾಗಲ್ಲ ಅಂತ ಶ್ರೀಯುತರು ಹೇಳಿದ್ರು. ಅವ್ರೇನು ಪರ್ ಡೇ ಚಾರ್ಜ್ ಮಾಡ್ತಾರೆ, ನನಗೆ ಇಷ್ಟೆಲ್ಲ ಖರ್ಚು ಮಾಡ್ತಿದ್ದೀನಿ, ಅದೊಂದು ಕಾಂಪ್ರಮೈಸ್ ಆಗೋಕ್ಕಾಗಲ್ವಾ? ಅದಾಗಲ್ಲ ಅಂದ ತಕ್ಷಣ ಇದೇನೋ ಗಜನಿ ಕ್ಯಾರೆಕ್ಟರ್ನ ಇನ್ಫ್ಲುಯೆನ್ಸ್ ತೊಗೊಂಡು ನಾಗಶೇಖರ್ ಅವ್ರು ಬಂದು ಅದನ್ನು ಮಾಡಿಕೊಟ್ರು. ಸಾಧು ಅವ್ರ ಬದಲು ನಾಗಶೇಖರ್ ಅವ್ರು ಬಂದಿದ್ದರಿಂದ ಏನಾದರೂ ಪಾತ್ರದಲ್ಲಿ ಬೇರೆ ಥರ ಮಾಡಬೇಕು, ಏನೋ ಒಂದು ಗಿಮಿಕ್ ಮಾಡಬೇಕು ಅಂತ ಈ ಗಜನಿ ಕ್ಯಾರೆಕ್ಟರ್ನ ಇನ್ಫ್ಲುಯೆನ್ಸ್ ಆಗಿ ತೊಗೊಂಡು ಅವ್ರ ಹೆಡ್ ಶೇವ್ ಮಾಡಿ ಅವ್ರ ಮೈ ಮೇಲೆಲ್ಲ ಏನೋ ಬರೆದು ಇದನ್ನೆಲ್ಲ ಮಾಡಿದ್ವಿ. ಅಂದರೆ ನಾಗಶೇಖರ್ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂತಂದರೆ ಅವರೊಬ್ಬರು ನಿರ್ದೇಶಕರು, ಜೊತೆಗೆ ಅವರೊಬ್ಬರು ಕಲಾವಿದರು. ಒಬ್ಬ ಕಲಾವಿದನಾಗೂ ಕೂಡ ಅವರು ಮುಂದಿನ ಸಿನಿಮಾ ಸಿಗುತ್ತೆ ಸಿಗಲ್ಲ ಅಂತ ಯೋಚನೆ ಮಾಡದೆ ಆ ಹೆಡ್ ಶೇವ್ ಮಾಡೋಕ್ಕೆ ಒಪ್ಕೊಂಡು ಶಾರ್ಟ್ ಕಟ್ ಮಾಡಿ ತುಂಬ ನನಗೆ ಸಪೋರ್ಟ್ ಮಾಡಿದ್ರು. ಮಾಮ್ಸ್, ನಾಗಶೇಖರ್ಗೆ ನಾನು ಮಾಮ್ಸ್ ಅಂತ ಕರೆಯೋದು. ಮಾಮ್ಸ್ ಬ್ಯೋಡೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರಾಗಿಣಿ ಮೇಡಮ್ ಅವರು ಇವತ್ತಿಗೂ ಅಡ್ವಾನ್ಸ್ ಅವ್ರ ಹತ್ರನೇ ಇದೆ. ವೀರ ಮದಕರಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ರು. ಆ ಸಿನಿಮಾದ ನಾಯಕಿ ಆಗಿದ್ದರು. ಅವರು ಹರಿಪ್ರಿಯಾ ಅವರ ಪಾತ್ರಕ್ಕೆ ಆಯ್ಕೆ ಆಗಿದ್ದು ಮೊದಲು ರಾಗಿಣಿ ಮೇಡಮ್ ಅವರು. ಶ್ರೀಯುತರು ಅವ್ರಿಗೂ ಚೆಕ್ ಕೊಟ್ಟಿದ್ದರು. ಅವ್ರ ಹತ್ರನೂ ಪಾಪ ಅವರು ಚೆಕ್ ವಾಪಸ್ ಇಸ್ಕೊಂಡಿಲ್ಲ, ಇದು ಸತ್ಯ. ಅವ್ರ ಹತ್ರನೇ ಒಂದು ಅಮೌಂಟನ್ನು ಅಡ್ವಾನ್ಸ್ ಕೊಟ್ಟಿದ್ದರು. ಆದರೆ ವೀರ ಮದಕರಿ ಸಿನಿಮಾ ಡೇಟ್ ಕ್ಲಾಶು ನಮ್ಮದು ಆಗಿದ್ದರಿಂದ ರಾಗಿಣಿ ಮೇಡಮ್ ಅವ್ರು ಮಾಡೋದಕ್ಕಾಗಿಲ್ಲ, ಹರಿಪ್ರಿಯಾ ಅವ್ರು ಬಂತಂದರು. ಸೊ ಕಾಸ್ಟ್ಗಳು ಹೀಗೆ ನಡೀತಾ ಇತ್ತು. ಮುಖ್ಯವಾದ ಕಲಾವಿದೆ ಚಿತ್ರದ ನಾಯಕಿ, ಚೆಲುವೆ ನಿನ್ನ ನೋಡಲು ಚಿತ್ರದ ಚೆಲುವೆ ಸೋನಾಲ್ ಚೌಹಾನ್ ಆಯ್ಕೆ ಯಾಕಾಯಿತು, ಹೇಗಾಯಿತು, ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ. ಪ್ರೇಮ್ ಅವ್ರ ಪಾತ್ರಕ್ಕೆ ನೆನಪಿರಲಿ, ಪ್ರೇಮ್ ಅವ್ರು ಏನು ಲವ್ಲಿ ಸ್ಟಾರ್ ಪ್ರೇಮ್ ಅವ್ರು ಮಾಡಿದ್ದಾರೆ, ಆ ಪಾತ್ರಕ್ಕೆ ಕನ್ನಡ ಚಿತ್ರರಂಗದ ಒಬ್ಬ ಸೂಪರ್ ಸ್ಟಾರ್ ಆ್ಯಕ್ಟ್ ಮಾಡಬೇಕಾಗಿತ್ತು. ದೊಡ್ಡ ಸ್ಟಾರು, ಅಂತಿಂಥ ಸ್ಟಾರ್ ಅಲ್ಲ. ಆ ಕಾಂಬಿನೇಷನು ಅವತ್ತಿಗೆ ಕರ್ನಾಟಕದಲ್ಲಿ ಸೆನ್ಸೇಷನಲ್ ಆಗಬೇಕಾಗಿತ್ತು. ಅವ್ರಿಗೆ ಮುಂಚೆ ಇನ್ನೊಬ್ಬ ಸೌತ್ ಇಂಡಿಯಾ ಸ್ಟಾರ್ ಆ್ಯಕ್ಟ್ ಮಾಡಬೇಕಾಗಿತ್ತು. ಅವ್ರಿಗೂ ಹೋಗಿ ನಾವು ಕತೆ ಹೇಳ್ಬಿಟ್ಟು ಬಂದಿದ್ವಿ. ಶ್ರೀಯುತರು ಕೂಡ ಬಂದಿದ್ದರು, ಚೆನ್ನೈಗೆ ಹೋಗಿ ಅವ್ರಿಗೂ ಕತೆ ಹೇಳ್ಬಿಟ್ಟು ಬಂದಿದ್ವಿ. ಎಲ್ಲ ಹೇಳ್ತೀನಿ ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ಯಾರ್ಯಾರು ಅವರು ಏನು ಅಂತ ಎಲ್ಲನೂ ಹೇಳ್ತೀನಿ. ಈಗಲೇ ನಾನೇನು ಹೇಳಬಾರ್ದು ಅನ್ನೋ ಉದ್ದೇಶ ಅಲ್ಲ, ಒಂದು ಫ್ಲೋ ಕಟ್ಟಾಗಬಾರ್ದು ಅನ್ನೋ ಉದ್ದೇಶದಲ್ಲಿ. ಸೊ ಇಷ್ಟೆಲ್ಲ ತಂಡಗಳಾಯಿತು. ಈ ತಂಡಗಳನ್ನ ರಚಿಸ್ಕೊಂಡು ಇವರ ಪಾಸ್ಪೋರ್ಟ್ಗಳು ಕಲೆಕ್ಟ್ ಮಾಡಿ, ಕೆಲವ್ರ ಪಾಸ್ಪೋರ್ಟ್ಗಳು ಎಕ್ಸ್ಪೈರಿ ಆಗಿತ್ತು, ಎಲ್ಲ ರಿನ್ಯೂ ಮಾಡಿ, ಇಷ್ಟೆಲ್ಲ ಪ್ರಾಸೆಸ್ಗಳು ಬೇಕಾಯಿತು. ಪ್ರತಿಯೊಂದು ಸ್ನೇಹಿತರೆ, ಪ್ರತಿಯೊಂದನ್ನು ಹೇಳ್ತಾ ಇದ್ದೀನಿ. ಇವೆಲ್ಲವೂ ಕೂಡ ಅಂದರೆ ನಾನು ಅಂತ ನನಗೆ ಹೇಳ್ಕೊಳ್ಳೋಕೆ ಇಷ್ಟ ಇಲ್ಲ. ಅದನ್ನು ಒಬ್ಬರು ನನಗೆ ಇದರಲ್ಲಿ ಹೆಲ್ಪ್ ಮಾಡಿದ್ದು ಇವರು ಶ್ರೀಯುತರ ಜೊತೆಗೇ ಒಬ್ಬರು ಬಂದಿದ್ದರು, ನಮ್ಮ ಶ್ರೀನಿವಾಸಪ್ಪ ಅಂತ, ಒನ್ ಆಫ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟ್ರು. ಅವರು ತುಂಬ ದೊಡ್ಡ ಪಾತ್ರ ವಹಿಸ್ತಾರೆ ಈ ಸಿನಿಮಾ ಮೇಕಿಂಗಲ್ಲಿ. ಪರ್ಟಿಕ್ಯುಲರ್ಲಿ ನಾವು ರೆಕ್ಕಿ ನೋಡೋಕ್ಕೆ ಹೋದಾಗ, ಇಡೀ ಟೀಮ್ನ ಕರ್ಕೊಂಡು ಶೂಟಿಂಗ್ ಹೋದಾಗ ಟಿಕೆಟ್ ಬುಕ್ ಮಾಡೋದ್ರಲ್ಲಿ, ಟಿಕೆಟ್ನ ಬರೀ ಬುಕ್ ಮಾಡೋದಲ್ಲದೆ ಅದಕ್ಕೆ ದುಡ್ಡು ಕೊಡೋದ್ರಲ್ಲಿ ಇವರು ತುಂಬ ಒಂದು ಪ್ರಮುಖವಾದ ಪಾತ್ರ ವಹಿಸ್ತಾರೆ. ಶಿವಪ್ರಸಾದ್ ಅಂತ ಒಬ್ಬರು ಶ್ರೀಯುತರ ಸ್ನೇಹಿತರಿದ್ದರು. ಅವ್ರನ್ನ ನಾನು ಮರೀಲೇಬಾರ್ದು. ಸಂಜೆ ಹೊತ್ತು ಶೂಟ್ ಮಾಡ್ತಾಯಿದ್ದೀನಿ ತಂಪೊತ್ತಲ್ಲಿ, ಅವರಿಂದನೇ ಸಿನಿಮಾ ಮುಗಿದಿದ್ದು. ಪ್ರಪಂಚಕ್ಕೆ ಕಾಣೋದು ಶ್ರೀಯುತರ ಮಾತ್ರ ದುಡ್ಡುಗಳು, ಆದರೆ ಯಾರ್ಯಾರಿಂದ ಎಷ್ಟೆಷ್ಟು ಎಲ್ಲೆಲ್ಲಿ ಹೇಗೆ ಬಂದಿದೆ ಎಲ್ಲವೂ ವಿವರವಾಗಿ ಹೇಳ್ತಾ ಹೋಗ್ತೀನಿ. ನನಗೇನು ಸತ್ಯಗಳು ಗೊತ್ತೋ ಅಷ್ಟೊಂದು. ಸೊ ಇಷ್ಟು ಒಂದು ತಾರಾಗಣದ ಆಯ್ಕೆ ಆಯಿತು. ಈ ಚಿಂತನ್ ಅವರು ಬಂದು ಸೇರಿಕೊಂಡ್ರು. ಕಂಪೋಸಿಂಗ್ ಅಂತ ಕೂತ್ಕೊಂಡ್ವಿ ಹರಿಕೃಷ್ಣ ಸರ್ ಜೊತೆ. ಫಸ್ಟ್ ಕಂಪೋಸ್ ಮಾಡಿದ್ದ ಸಾಂಗು, ಫಸ್ಟ್ ನಾವು ಕಂಪೋಸ್ ಮಾಡಿದ್ದ ಸಾಂಗ್ ಏನಂದರೆ, ಇದು ಸಖತ್ತಾಗಿದೆ. ಎಲ್ಲರೂ ಇವತ್ತು ನೀವು ಮೆಚ್ಕೊಂಡಿದ್ದೀರಲ್ಲ ಓ ಪ್ರಿಯತಮ ಸಾಂಗ್ನ. ಆ್ಯಕ್ಚುಲಿ ಆ ಸಾಂಗ್ನ ನಮ್ಮ ಚೆಲುವೆ ನಿನ್ನ ನೋಡಲು ಚಿತ್ರಕ್ಕೆ ಹರಿ ಸರ್ ಕಂಪೋಸೇ ಮಾಡಿರಲಿಲ್ಲ.
ಅದು ಇನ್ನೊಂದು ಸಿನಿಮಾ ಹೆಸರು ಬೇಡ, ಅವರು ಒಬ್ಬರು ದೊಡ್ಡ ನಿರ್ದೇಶಕರೇ, ಅವರು ರಿಜೆಕ್ಟ್ ಮಾಡಿದರು ಆ ಟ್ಯೂನ್ನ. ನನ್ನ ಸಿನಿಮಾಗೆ ಇದು ಬೇಡ, ಈ ಸಾಂಗ್ ಈ ಟ್ಯೂನ್ ಚೆನ್ನಾಗಿಲ್ಲ ಅಂತ. ಆವಾಗ ಹರಿ ಸರು ನನ್ನ ಮೇಲಿರೋ ಪ್ರೀತಿಗೆ ಈ ಸಾಂಗ್ ಚೆನ್ನಾಗಿದೆಯಲ್ಲ ರಘುವ್ರಿಗೊಂದು ಸತಿ ಕೇಳಿಸೋಣ ಅಂತ ಹೇಳಿ ನನಗೋಸ್ಕರ ಎತ್ತಿಟ್ಟು ಆ ಸಾಂಗ್ ಹುಟ್ಟಿದ್ದು ಹಾಗೆ. ಅವ್ರು ಕೇಳಿದ ಫಸ್ಟ್ ಅವ್ರು ಕೀಬೋರ್ಡಲ್ಲಿ ಬಾರಿಸ್ದಾಗಲೇ ಫಸ್ಟ್ ಓಕೆ ಆಗಿದ್ದ ಸಾಂಗೆ ಓ ಪ್ರಿಯತಮ ಸಾಂಗ್. ನಾನಿ ತರೆ ತಾನ ತೇರೆ ದರೆ ತಾನ ನಾನ ತರೆ ಅನಿಸುತ್ತಿದೆ ಅನಿಸುತ್ತಿದೆ. ಆಮೇಲೆ ಅದರಲ್ಲಿ ಅವತ್ತಿಗೆ ನನಗೆ ಇನ್ನೊಂದು ನಾನು ಯೋಚನೆ ಮಾಡಿದ್ದು, ಒಂದೊಂದು ಹಾಡುಗಳನ್ನ ಒಬ್ಬೊಬ್ಬ ನಿರ್ದೇಶಕರ ಹತ್ರ ಬರ್ಸೋಣ. ನಾಗತಿಹಳ್ಳಿ ಚಂದ್ರಶೇಖರ್ ಸರ್, ಎಸ್ ನಾರಾಯಣ್ ಸರ್, ಯೋಗರಾಜ್ ಭಟ್ ಸರ್. ಯೋಗರಾಜ್ ಭಟ್ ಅವರು ಸೆನ್ಸೇಷನ್ ಆವಾಗ ಮುಂಗಾರು ಮಳೆ ಹಾಡುಗಳೆಲ್ಲ ಆದಮೇಲೆ ಯಾವುದು ಬೇರೆ ಬ್ಯಾನರ್ಗೆ ಯೋಗರಾಜ್ ಭಟ್ರು ಬರೆದಿರಲಿಲ್ಲ ಹಾಡುಗಳನ್ನ. ಇಫ್ ಐ ಆಮ್ ನಾಟ್ ರಾಂಗ್, ವಿಜಯಲಕ್ಷ್ಮಿ ಸಿಂಗ್ ಮೇಡಮ್ ಅವರ ಮಳೆ ಇರಲಿ ಮಂಜು ಬರಲಿ ಸಿನಿಮಾಗೆ ಹಾಡು ಬರೆದಿದ್ರು. ಅದು ಬಿಟ್ಟರೆ ಅದು ಮನೋಮೂರ್ತಿಯವರ ಮ್ಯೂಸಿಕ್ ಇತ್ತು. ಹರಿ ಸರ್ ಮ್ಯೂಸಿಕ್ಕಿಗೆ ಫಸ್ಟ್ ಟೈಮ್ ಯೋಗರಾಜ್ ಭಟ್ರು ಲಿರಿಕ್ಸ್ ಬರೆದಿದ್ದು ಇದೇ ಚೆಲುವೆ ನಿನ್ನ ನೋಡಲು ಸೀರೆನರಿಗೆ ಸರಿ ಮಾಡುವೆ ಅನ್ನೋ ಸಾಂಗು. ನಾಗೇಂದ್ರ ಪ್ರಸಾದ್ ಅವರು, ಅವ್ರನ್ನೂ ಕೂಡ ಖಂಡಿತ ನಾನು ಯಾವುದೇ ಕಾರಣಕ್ಕೂ ಮರೆಯೋಕ್ಕಾಗೋದಿಲ್ಲ. ಅದ್ಭುತವಾದ ಹಾಡುಗಳನ್ನ ಅವರು ಬರ್ಕೊಟ್ಟಿದ್ದಾರೆ. ಅದೆಲ್ಲನೂ ಏನೇನಾಗಿದೆ, ಎಷ್ಟೆಷ್ಟು ವ್ಯೂಸ್ ಆಗಿದೆ ಅನ್ನೋದು ನೀವೇ ನೋಡಿದ್ದೀರಾ, ನಿಮಗೆ ಗೊತ್ತಾಗಿದೆ. ನಾಗೇಂದ್ರ ಪ್ರಸಾದ್ ಅವರು ಒಂದು ಒಳ್ಳೆಯ ಹಾಡುಗಳು ಬರ್ಕೊಟ್ರು. ಸೊ ಹೀಗೆ ಎಲ್ಲ ಡೈರೆಕ್ಟ್ರುಗಳ ಹತ್ರನೇ ಒಂದು ಸಾಹಿತ್ಯ ಬರ್ಸೋಣ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಉದ್ದೇಶ ಆಯಿತು. ಕಂಪೋಸಿಂಗ್ ಸ್ಟಾರ್ಟ್ ಆಯಿತು. ಹಾಡು ನಾನು ಜಾಸ್ತಿ ಇದನ್ನೆಲ್ಲ ಡ್ರ್ಯಾಗ್ ಮಾಡೋಕ್ಕೋಗಲ್ಲ. ಒಂದೊಂದು ಹಾಡು ಈ ಥರದ್ದಾಯಿತು. ಒಂದು ಇಲ್ಲಿ ಇದೊಂದು ಹೇಳಿಬಿಟ್ಟು ಈ ಸಂಚಿಕೆಯನ್ನು ಮುಗಿಸ್ತೀನಿ. ನಾಗತಿಹಳ್ಳಿ ಚಂದ್ರಶೇಖರ್ ಮೇಷ್ಟ್ರು ಇದು 7 ವಂಡರ್ ಸಾಂಗ್ನ ಅವರೇ ಬರೆದಿದ್ದು. ಜನುಮದ ಜೋಡಿ ನನ್ನ ರಾಜಕುಮಾರ, ಮಾಡಿದ ಮೋಡಿ ಮಹಾರಾಜಕುಮಾರ. ಇದು ನೀವು ಇವಾಗ ಕೇಳ್ತಿರೋ ಸಾಹಿತ್ಯ. ಮೊದಲಿದ್ದ ಸಾಹಿತ್ಯ ರಾಜಕುಮಾರ ಶಿವರಾಜಕುಮಾರ ಅಂದ್ಬಿಟ್ಟು ಇದಿತ್ತು. ಮಾಡಿದ ಮೋಡಿ ಶಿವರಾಜಕುಮಾರ, ನನ್ನೆದೆಯ ಬಯಲಿನಲ್ಲಿ ನದಿಯಾಗಿ ಹರಿದವಳೆ, ಮರವಾಗಿ ಗಿಡವಾಗಿ ಸಸಿಯಾಗಿ ಬೆಳೆದವಳೆ, ಈ ಥರ ಏನೋ ಆ ಪಲ್ಲವಿ ಬರೆದಿದ್ರು. ಅದನ್ನು ವಾಯ್ಸ್ ರೆಕಾರ್ಡ್ ಮಾಡೋ ಟೈಮಲ್ಲಿ, ಟ್ರ್ಯಾಕ್ ಸಿಂಗಿಂಗ್ ಮಾಡೋ ಟೈಮ್ನಲ್ಲಿ ಅದು ಅಂದರೆ ರಾಜಕುಮಾರ ಶಿವ ಅದೊಂದು ಕಮರ್ಷಿಯಲ್ ಸಾಂಗ್ ಆದರೆ ಓಕೆ. ಇದು ಸಬ್ಜೆಕ್ಟಿವ್ ಒಂದು ಡುಯೆಟ್ ಸಾಂಗು, ಅದ್ಭುತ ತೋರಿಸ್ಬಿಟ್ಟು ಮಾಡ್ತಾಯಿದ್ದೀವಿ. ಒನ್ ಆಫ್ ದ ಕೀ ಸಾಂಗ್ ಆಫ್ ದ ಸಿನಿಮಾ. ಇದು ಪರ್ಸ್ನಲ್ ಶಿವಣ್ಣ ಅವ್ರ ಮೇಲೆ ಏನಾದ್ರು ಆ್ಯಂಥಮ್ ಆಗ್ಬಿಡುತ್ತಾ, ರಾಜಕುಮಾರ ಶಿವರಾಜಕುಮಾರ. ಸೊ ರಾಜಕುಮಾರ ಅನ್ನೋ ವರ್ಡ್ ಬೇಕು ನಮಗೆ, ಯಾಕೆಂದರೆ ಅಣ್ಣವ್ರ ಹೆಸರಿರೋ ಹಾಡು ಬೇಕೇ ಬೇಕು. ಬಟ್ ಶಿವರಾಜಕುಮಾರ ಅಂತ ಹಾಕ್ಬಿಟ್ರೆ ಅದೆಲ್ಲೋ ಒಂದು ಕಡೆ ಶಿವರಾಜ್ ಕುಮಾರ್ ಕಿಸಿಗೆ ಡಮಾರು ಉಪ್ಪಿಸರ್ ಹಾಕಿದ್ರು, ಪ್ರೇಮ್ ಅವರು ಜೋಗಿನಲ್ಲಿ ಶಿವರಾಜ್ ಕುಮಾರ್ಗೆ ಹೋಗಿ ನಾನು ಚಾಡಿ ಹೇಳ್ತೀನೋ ಆ ಥರ ಸಾಂಗ್ಸ್ಗೆ ಓಕೆ. ಈ ಥರ ಸಾಂಗ್ಸ್ಗೆ ಅದು ಕೂರ್ತಾ ಇರಲಿಲ್ಲ. ಅದಕ್ಕೆ ಅದನ್ನು ತೆಗೆದುಬಿಟ್ಟು ಚೇಂಜ್ ಮಾಡಿಕೊಟ್ರು, ಮೇಸ್ಟೇ ಚೇಂಜ್ ಮಾಡಿದ್ರು. ಬಟ್ ಇಲ್ಲಿ ನಾವೊಂದು ಏನು ಮಾಡಿಬಿಟ್ಟೆ, ಸಾಂಗ್ ಇದು ಮಾಡ್ತಿರ್ಬೇಕಾದ್ರೆ ನನ್ನ ಎದೆಯ ಬಯಲಿನಲ್ಲಿ ನದಿಯಾಗಿ ಹರಿದವಳೆ, ಗಿಡವಾಗಿ ಸಸಿಯಾಗಿ ಮರವಾಗಿ ಬೆಳೆದವಳೆ ಅಂತೇನು ಬರೆದಿದ್ರು ಮೇಷ್ಟ್ರು. ಅದನ್ನು ಚೇಂಜ್ ಮಾಡಿಬಿಟ್ಟು ಕಣ್ಣೊಳಗೆ ಕನಸುಗಳ ಅಂಗಡಿಯ ತೆರೆದವಳೆ ಒಂದು 4-5 ಲೈನು ಚೇಂಜ್ ಮಾಡಿಬಿಟ್ಟು ರೆಕಾರ್ಡ್ ಮಾಡಿಬಿಟ್ರು. ಯಾಕೆಂದರೆ ಅದು ಸ್ವಲ್ಪ ಒಂಚೂರು ಏನೋ ನನಗೆ ಬೇರೆ ಥರ ಹೋಗ್ತಾಯಿತ್ತು, ಸಿನಿಮ್ಯಾಟಿಕ್ ಆಗಿರಲಿಲ್ಲ ಅನ್ನಿಸ್ತು. ಮೇಷ್ಟ್ರೆ ಸಾರಿ, ನಿಮ್ಮನ್ನು ಕೇಳದೆ ಅದನ್ನು ನಾನು ಚೇಂಜ್ ಮಾಡಿದ್ದೆ. ಆಮೇಲೆ ನಿಮಗೆ CD ಕೊಟ್ಟಾಗ ಬೈಸ್ಕೊಂಡಿದ್ದೆ ನಾನು ನಿಮ್ಮ ಹತ್ರ, ಹೆಂಗೋ ಅವಿವೇಕಿ ನನ್ನನ್ನು ಕೇಳದೆ ಚೇಂಜ್ ಮಾಡಿದ್ದೆ ಅಂತ. ಬಟ್ ನೀವು ಸೋ ಸ್ವೀಟ್, ನೀವು ಬೈದರೂ ಅದೊಂದು ಪ್ರೀತಿಯಾಗಿ ಬೈತೀರ. ಇದೊಂದು ಆಗಿತ್ತು. ಆ್ಯಂಡ್ ಹಂಸಲೇಖ ನನ್ನ ನೆಚ್ಚಿನ ಸಂಗೀತ ನಿರ್ದೇಶಕರೊಬ್ಬರು, ಅವ್ರಿಗೊಂದು ಟ್ರಿಬ್ಯೂಟ್ ಕೊಡೋದ್ರಲ್ಲಿ. ಆಮೇಲೆ ಚೆಲುವೆ ನಿನ್ನ ನೋಡಲು ಟೈಟ್ಲ್ ಸಾಂಗ್ ಬೇಕಿತ್ತು, SPB ಸರೇ ಬೇಕು ಅಂತ ಹೇಳ್ಬಿಟ್ಟು ಗಲಾಟೆ ಮಾಡಿ ಅದನ್ನು ಹಾಡಿಸಿದ್ದೊಂದು. ಆ್ಯಂಡ್ ನಮ್ಮ ಒಲವೇ ನಿನ್ನ ನೋಡಲು ವಾಣಿ ಹರಿಕೃಷ್ಣಮ್ಮ. ನನಗೆ ಹರಿ ಸರ್ ಜನರಲಿ ಆ ಥರ ಎಲ್ಲ ಯೂಸ್ ಮಾಡ್ಕೊಳ್ಳಲ್ಲ, ನನ್ನ ವೈಫ್ ಕೈನಲ್ಲೇ ಹಾಡಿಸ್ಬೇಕು ಇದು ಅಂತ. ಬಟ್ ನಾನೇ ಆವಾಗ ಮಳೆಯಲ್ಲಿ ಜೊತೆಯಲ್ಲಿ ಹಾಡು ಅವರು ಟ್ರ್ಯಾಕ್ ಹಾಡಿದ್ದು ಕೇಳಿದ್ದೆ, ತುಂಬ ಅದ್ಭುತವಾಗಿತ್ತು. ವಾಣಿ ಅಮ್ಮನೇ ಹಾಡಬೇಕು ಅಂತ ನಾನೇ ರಿಕ್ವೆಸ್ಟ್ ಮಾಡಿಕೊಂಡು ಆ ಹಾಡನ್ನ ಹಾಡಿಸಿದ್ದು. ಹೀಗೆ ಹಾಡುಗಳದ್ದೆಲ್ಲ ಆಯಿತು, ಕಾಸ್ಟಿಂಗ್ಗಳು ಒಂದೊಂದಾಗಿ ಫೈನಲೈಸ್ ಆಯಿತು. ಇವೆಲ್ಲ ಆದಮೇಲೆ ನಾವುಗಳು ಸಾಂಗ್ ರೆಕಾರ್ಡಿಂಗ್ ಹೋಗಬೇಕು. ರೆಕಾರ್ಡಿಂಗ್ ಹೋಗೋದಕ್ಕಿಂತ ಮುಂಚೆ ಇಷ್ಟು ಕಡೆ ಹೋಗಬೇಕಲ್ಲ, ಒಂದು ಸತಿ ರೆಕ್ಕಿ ಮಾಡ್ಬಿಡೋಣ ಅಂತ ಕಬೀರ್ ಲಾಲ್ ಅವ್ರು ಹೇಳಿದ್ರು. ಅಂದರೆ ಮೊದಲೇ ಹೋಗಿ ಲೊಕೇಶನ್ನ ನೋಡ್ಕೊಂಡು ಬಂದ್ಬಿಡೋಣ. ನಾವು ನೋಡ್ಕೊಂಬಂದ್ಬಿಟ್ರೆ ನಮಗೆ ಸಲೀಸಾಗುತ್ತೆ, ಈಸಿ ಆಗುತ್ತೆ, ಅಲ್ಲಿ ಆಮೇಲೆ ಕನ್ಫ್ಯೂಷನ್ಸ್ ಇರೋಲ್ಲ ಅಂತ. ಇಲ್ಲಿ ಈ ಒಂದು ಜಾಗದಲ್ಲೇ ತುಂಬ ವಿಚಾರಗಳು ನಡೆದಿರೋದು, ನಾವು ಏನೇನಾಯಿತು ಅಂತ ಹೇಳೋವಂಥದ್ದು. ಸೊ ರೆಕ್ಕಿಗೆ ಹೊರಟ್ವಿ. ನಾನು, ಶ್ರೀಯುತರು, ಶ್ರೀನಿವಾಸಪ್ಪ ಅಂತ ಹೇಳಿದೆ, ಜ್ಞಾಪಕ ಇಟ್ಕೊಳ್ಳಿಲ್ಲ, ಶ್ರೀನಿವಾಸಪ್ಪ ಅನ್ನೋರು, ಹಾಗೆ ಕಬೀರ್ ಲಾಲ್ ಸರು. ಬೆಂಗಳೂರಿಂದ ಫಸ್ಟು ನಾವು ಹೊರಟಿದ್ದು ಜಾರ್ಡನ್ಗೆ ಹೋಗಿ ಜಾರ್ಡನ್ನಲ್ಲಿ ಲೊಕೇಶನ್ ನೋಡಿ ಅಲ್ಲಿಂದ
ದುಬೈಗೆ ಬಂದು ದುಬೈಯಲ್ಲಿ ಕೆಲವು ಲೊಕೇಶನ್ ನೋಡಿ ಅಲ್ಲಿಂದ ಚೈನಾಗೆ ಹೋದ್ವಿ. ಈ ಪ್ರಾಸೆಸ್ ಏನೇನಾಯಿತು, ಜಾರ್ಡನ್ನಲ್ಲಿ ಏನಾಯಿತು, ದುಬೈಯಲ್ಲಿ ಏನಾಯಿತು, ಯಾಕೆ ಜಾರ್ಡನ್ನು ದುಬೈ ಎರಡು ಕಡೆನೂ ನೋಡಿದ್ವಿ, ಪರ್ಟಿಕ್ಯುಲರ್ಲಿ ಚೈನಲ್ಲಿ ಏನೇನಾಯಿತು, ಇವೆಲ್ಲ ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಎಲ್ಲೂ ಹೋಗದೆ ಕಾಯ್ತಾಯಿರಿ. ಇದು ನಿರ್ದೇಶಕ ಅನ್ನೋ ನಿರ್ದೇಶಕ, ನಾನು ನಿಮ್ಮ ರಘುರಾಮ್. ಚೆಲುವೆ ನಿನ್ನ ನೋಡಲು ಚಿತ್ರದ ತೆರೆಯ ಹಿಂದಿನ ಅಸಲಿ ಸತ್ಯಗಳನ್ನ ನಿಮ್ಮ ಮುಂದೆ ಹೇಳುವಂಥ ಪ್ರಯತ್ನ. ಸತ್ಯಮೇವ ಜಯತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್.